ಇದು ಪಾರ್ಟ್ 2 ವಿಡಿಯೋ. ಇವಾಗ ಆಲ್ರೆಡಿ ಕತ್ಲೆ ಎಲ್ಲ ಆಗ್ಬಿಟ್ಟಿದೆ. ನಮ್ಮನೆಯವರು, ಭಾವ ಎಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ರು. ಕ್ರಿಕೆಟ್ ಮ್ಯಾಚ್ ಇತ್ತು ಅಂತ ಹೇಳಿ. ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು 8:30ಗೆ ಪೂಜೆ ಮಾಡೋಣ ಅಂತ ದೊಡ್ಡ ಭಾವ ಹೇಳಿದ್ರು. ಸೊ ಇದು ನೋಡಿ ಅಸಲಿ ಮಜಾ ಇವಾಗ ಸ್ಟಾರ್ಟ್ ಆಯಿತು, ಹಬ್ಬದ ಕಳೆ. ಸೊ ಭಾವನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡಿತಾ ಇದ್ರು. ನಾನು ವಿಡಿಯೋಗ್ರಾಫರು. ಎಲ್ಲರೂ ನನ್ನನ್ನೇ ಕರಿತಾ ಇದ್ರು, ಆಂಟಿ ಇಲ್ಲಿ ಬಾ, ಆಂಟಿ ಅಲ್ಲಿ ಬಾ, ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಅಷ್ಟು ಪಟಾಕಿಗಳನ್ನು ತಂದಿದ್ರು ಅಂತಲೇ ಹೇಳ್ಬೋದು. ಹೆವಿ ಪಟಾಕಿ ಹೊಡಿತೀವಿ. ದೀಪಾವಳಿ ಹಬ್ಬದಲ್ಲಿ ನಾವು ಇಷ್ಟು ಪಟಾಕಿ ಹೊಡೆಯಲ್ಲ, ಬಟ್ ತುಳಸಿ ಮದುವೆನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಪಟಾಕಿ ಹೊಡಿತೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿಕೊಂಡ್ರು ಅಂತಂದರೆ ಮಕ್ಕಳು, ದೊಡ್ಡವರು ಎಲ್ಲರೂ ಪಟಾಕಿ ಹೊಡೆಯೋದೇನೆ. ನೀವು ನೋಡ್ಬೋದು ಒಬ್ಬೊಬ್ಬರು ಒಂದೊಂದು ರೀತಿ ಪಟಾಕಿ ಹೊಡೆದು ಕೈ ಬಿಡ್ತಾ ಇದ್ದಾರೆ ಇಲ್ಲಿ. ಬಟ್ ತುಂಬಾ ನಾವು ಕೇರ್ಫುಲ್ಲಾಗಿ ಇರ್ತೀವಿ. ಯಾಕೆ ಅಂತಂದರೆ ಮಕ್ಕಳು ಪಟಾಕಿ ಹೊಡೆಯೋದಲ್ವಾ, ತುಂಬ ಗಮನ ಇರಬೇಕು ಆ ಕಡೆನೇ. ಯಾಕೆ ಅಂತಂದರೆ ಅವ್ರು ಎಲ್ಲಾದರೂ ಒಂಚೂರು ಮಿಸ್ ಆಯಿತು ಅಂದರೂ ಕೈ ಸುಟ್ಕೊಳ್ಳೋದು ಅಥವಾ ಏನೋ ಒಂದು ಸಣ್ಣದಾಗಿ ಆಗುತ್ತೆ. ಅದಾಗಬಾರ್ದು ಅಂತಂದ್ಬಿಟ್ಟು ಫುಲ್ ಕೇರ್ಫುಲ್ಲಾಗಿ ನಾವೆಲ್ಲರೂ ಅಲ್ಲೇ ಇದ್ವಿ. ಸೊ ಇವಾಗ ಆಲ್ರೆಡಿ ಪೂಜೆ ಶುರು ಮಾಡಿದ್ದಾರೆ ಭಾವ, ಪೂಜೆ ಕೂಡ ಆಗ್ತಾ ಇದೆ. ನಮ್ಮ ಕಡೆ ಈ ರೀತಿ ತುಳಸಿ ಮದುವೆನ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ನಮ್ಮ ಮನೆಯವರಂತೂ ಒಂದು ದೊಡ್ಡ ಪಟಾಕಿ ಸರ ತೊಗೊಬಂದಿದ್ರು. ಅದನ್ನು ನೋಡಿದ್ರು ನಾವು ಅಲ್ಲಿ ಹತ್ರ ಇದ್ದವರೆಲ್ಲ ಓಡಿ ಬಂದಿದ್ದೀವಿ, ಅಷ್ಟು ದೊಡ್ಡ ಪಟಾಕಿ. ಆಮೇಲೆ ಶಾರ್ಟ್ಸ್ ತೊಗೊಬಂದಿದ್ರು, ಶಾರ್ಟ್ಸ್ ಕೂಡ ಹಚ್ಚಿದ್ವಿ. ತುಂಬಾ ಖುಷಿ ಮಾಡಿದ್ವಿ ನಾವಂತೂ. ನೀವೆಲ್ಲ ಹೇಗೆ ಪಟಾಕಿ ಹೊಡೆದ್ರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲಾಸ್ಟಲ್ಲಿ ನಾನು ಮತ್ತು ಪ್ರತ್ವಿಕಾ ಪಟಾಕಿ ಹೊಡೆಯೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಬಟ್ ಎಲ್ಲರೂ ನಾನಿರೋ ಕಡೆನೇ ಪಟಾಕಿ ಹೊಡಿಯೋಕ್ಕೆ ಬಂದರು. ಫಸ್ಟ್ ನಾನು ಯಾವುದು ಪಟಾಕಿ ಹೊಡೆದಿರಲಿಲ್ಲ. ನಾನು ಎರಡು ಹೊಡೆಯೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಲಾಸ್ಟಲ್ಲಿ ಹೂವಿನ ಕುಂಡನ. ಸೊ ಇವರೆಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಹೊಡಿತಾ ಇದ್ರಲ್ವ, ಅವರು ಕೂಡ ನನ್ನ ಜೊತೆನೇ ಬಂದರು, ಆಂಟಿ ನನ್ನ ವೀಡಿಯೋ ಮಾಡು ಅಂತ. ನಾನು ಅವ್ರದ್ದು ಎಲ್ಲರದ್ದು ಅಷ್ಟೊತ್ತು ವೀಡಿಯೋ ಮಾಡಿದ್ದೆ, ಬಟ್ ನನ್ನ ವೀಡಿಯೋ ಮಾಡೋ ಟೈಮಿಗೆ ಒಬ್ಬರು ವೀಡಿಯೋಗೆ ಬರಲಿಲ್ಲ. ಕೊನೆಗೆ ಒಂದು ಕಡೆ ಸ್ಟ್ಯಾಂಡ್ ಮಾಡಿ ಫೋನ್ನ ಇಟ್ಬಿಟ್ಟು ಬಂದು ನಾನಿವಾಗ ಪಟಾಕಿ ಹೊಡೆಯೋದಕ್ಕೆ ಶುರು ಮಾಡಿದ್ದೀವಿ. ಮಕ್ಕಳೆಲ್ಲರೂ ಹೇಳ್ತಾಯಿದ್ರು, ಆಂಟಿ ನಮಗೆಲ್ಲ ಚಿಕ್ಕ ಚಿಕ್ಕ ಪಟಾಕಿ ಕೊಟ್ಟೆ, ಇವಾಗ ನೀನು ದೊಡ್ಡ ಪಟಾಕಿ ಇಟ್ಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟು. ಸೊ ನಾನಂದೆ, ಇಲ್ಲ ನಾನು ಇಟ್ಕೊಂಡಿರೋದು ಎರಡು ಹೂವಿನ ಕುಂಡನ ಅಂತ. ಸೊ ಇವರೆಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಮುಂದೆ ಬರ್ತಿದ್ದಾರೋ ಅಥವಾ ಸುಮ್ಮನೆ ಬೇಗ ಅಂತ ಬರ್ತಿದ್ದಾರೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಕೊನೆಗೆ ಇನ್ನು ಒಂದು ಪಟಾಕಿ ಹೊಡಿಬೇಕಿತ್ತು, ಆದರೂ ಚೆನ್ನಾಗೆ ಬೈಸ್ಕೊಂಡೆ. ಅದು ವೈರ್ ಇತ್ತು, ಸರ್ವಿಸ್ ಲೈನು, ನಾನು ನೋಡಿರಲಿಲ್ಲ, ಬಟ್ ಇಟ್ಬಿಟ್ಟಿದ್ದೆ ನಾನು. ಆಮೇಲೆ ನಮ್ಮ ಮಾರು ಬಂದುಬಿಟ್ಟು, ಆಂಟಿ ನಂಗೆ ಕೊಡು, ನಾನು ಹಚ್ತೀನಿ ಅಂತ. ಸರಿ ಬೇಡ ಬಾ, ನಾನು ನೀನು ಇಬ್ಬರು ಸೇರಿ ಹಚ್ಚೋಣ ಅಂತ ಹಚ್ಬಿಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಬಂದುಬಿಟ್ಟು ಹೇಳಿದ್ರು, ಅಲ್ಲಿ ಸರ್ವಿಸ್ ಲೈನ್ ಇದೆ, ನೀನು ಅಲ್ಲಿ ಇಟ್ಟಿದ್ದೀಯಾ ಅಂತ ಚೆನ್ನಾಗಿ ಬೈಸ್ಕೊಂಡೆ. ಇದೇ ಆಗಿತ್ತು ಇವತ್ತು.